ಕ್ರೈಸ್ತರಾಗಿರುವಂತ ನಮ್ಮಲ್ಲಿ ಅನೇಕ ಜನಕ್ಕೆ ಈ ಪ್ರಶ್ನೆ ಇದೆ, ಶಿಲುಬೆ ಮೇಲೆ ನೇತಾಡ್ತಾ ಇದ್ದಾಗ ಏಸು ಏಕೆ ಆ ಒಂದು ಮಾತನ್ನು ಹೇಳಿದ್ರು ಅಂತ. ನನ್ನ ದೇವರೇ ಏಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂಬಂತಹ ಮಾತು. ಆ ಸಮಯ ಹೇಗಿತ್ತು ಅಂತ ಊಹಿಸ್ಕೊಳ್ಳಿ. ಆಕಾಶವು ಕತ್ತಲಾಗಿ ಹೋಗಿದೆ, ಜನರು ಕೂಗಾಡುತ್ತಾ ನಿಂದಿಸ್ತಾ ಇದ್ದಾರೆ, ರೋಮನ್ ಸೈನಿಕರು ಆತನ ವಸ್ತ್ರಕ್ಕಾಗಿ ಚೀಟು ಹಾಕ್ತಾ ಇದ್ದಾರೆ, ಶಿಷ್ಯರೆಲ್ಲರೂ ಓಡಿ ಹೋಗಿದ್ದಾರೆ, ತಾಯಿ ಮರಿಯಳು ಅಲ್ಲಿ ನಿಂತು ಇದೆಲ್ಲವನ್ನು ನೋಡ್ತಾ ಇದ್ದಾರೆ. ಪೂರ್ತಿಯಾಗಿ ಸೋಲಿನಂತ ಕಂಡಂತ ಒಂದು ಕ್ಷಣವದು. ಆಗಲೇ ಏಸು ಈ ಮಾತನ್ನ ಹೇಳ್ತಾರೆ, ನನ್ನ ದೇವರೇ ಏಕೆ ನನ್ನನ್ನು ಕೈ ಬಿಟ್ಟಿದ್ದಿ. ಇದನ್ನು ಕೇಳಿದ ಕೂಡಲೇ ಅನೇಕರು ಏನು ಯೋಚಿಸ್ತಾರೆ ಗೊತ್ತಾ? ಏಸು ಭರವಸೆ ಕಳ್ಕೊಂಡ್ರ, ದೇವರು ಆತನನ್ನು ನಿಜವಾಗಿಯೂ ಕೈ ಬಿಟ್ರ ಅಂತ. ಆದ್ರೆ ಇಲ್ಲಿ ನಿಮಗೆ ಗೊತ್ತಿಲ್ಲದೆ ಇರುವಂತ ಒಂದು ಆಳವಾದ ಸತ್ಯ ಇದೆ. ಏಸು ಅಲ್ಲಿ ಕೇವಲ ವೇದನೆಯಿಂದ ಕೂಗ್ಲಿಲ್ಲ, ಆತನು ಶಿಲುಬೆಗೆ ಹಾಕಲ್ಪಡುವುದಕ್ಕಿಂತ 100 ವರ್ಷಗಳ ಹಿಂದೆ ಬರೆಯಲ್ಪಟ್ಟ ಒಂದು ಪ್ರವಾದನೆ ಕೀರ್ತನೆಯಾದಂತ ಕೀರ್ತನೆ 22 ಉಲ್ಲೇಖಿಸುತ್ತಾರೆ. ಆ ಕೀರ್ತನೆಯು ವೇದನೆಯಿಂದ ಆರಂಭವಾಗ್ತದೆ, ಅದರ ಕೊನೆಯಲ್ಲಿ ಜಯ ಇದೆ. ಆ ನಿಮಿಷದಲ್ಲಿ ಏನ್ ನಡೀತಂದ್ರೆ, ಏಸು ನಮ್ಮೆಲ್ಲರ ಪಾಪವನ್ನು ಪೂರ್ತಿಯಾಗಿ ಹೊತ್ಕೊಂಡಿದ್ರು. ತಂದೆಯೊಂದಿಗಿನ ಅಗಲಿಕೆ ಏನಂತಾನೇ ತಿಳಿದೇ ಇರುವವರು ಆ ಕ್ಷಣದಲ್ಲಿ ಒಂದು ಕ್ಷಣ ಆತನಿಂದ ದೂರ ಆಗಿದ್ರು, ಆ ಕತ್ತಲನ್ನು ಅನುಭವಿಸಿದ್ರು. ಅವರು ಪಾಪ ಮಾಡಿದ್ದಕ್ಕಲ್ಲ, ನಾವು ಮಾಡಿದ ಪಾಪಕ್ಕಾಗಿ. ಅವರನ್ನು ಚುಚ್ಚಿದ ಮೊಳೆಗಳು ಮಾತ್ರವಲ್ಲ, ಅವರನ್ನು ಒಡೆದದ್ದು ಆ ಆಧ್ಯಾತ್ಮಿಕ ಕತ್ತಲು ಮತ್ತು ಆ ಅಗಲಿಕೆ. ಕೊರಿಂಥ 5:21 ಹೇಳುವಂತೆ, ಪಾಪವನ್ನೇ ಅರಿಯದೇ ಇರುವಂತ ಆತನು ನಮಗೋಸ್ಕರ ಪಾಪ ಸ್ವರೂಪಿ ಆದನು, ಅಂದ್ರೆ ನಿರಪರಾಧಿಯು ಅಪರಾಧಿಯಾದನು, ಯಾಕಂದ್ರೆ ನಾವು ಬಿಡುಗಡೆಯಾಗಬೇಕು ಅಂತ. ಆದ್ರೆ ಇಲ್ಲಿಯೇ ಕ್ಲೈಮ್ಯಾಕ್ಸ್ ಇದೆ. ಆತನು ಕೈ ಬಿಡಲ್ಪಟ್ಟಿದ್ದು ನೀವು ಎಂದಿಗೂ ಕೈ ಬಿಡಲ್ಪಡಬಾರದು ಎಂಬ ಕಾರಣಕ್ಕಾಗಿ. ಅವರು ಕೂಗಿದಂತಹ ಮಾತು, ಏಕೆ ನನ್ನನ್ನು ಕೈ ಬಿಟ್ಟಿದ್ದಿ, ಅದು ಸೋಲಿನ ಶಬ್ದ ಅಲ್ಲ, ನಮ್ಮ ವಿಮೋಚನೆಯ ಆರಂಭವಾದ ಶಬ್ದ. ಸ್ವಲ್ಪ ಸಮಯದ ನಂತರ ಅವ್ರು ಹೇಳಿದ್ರು, ಎಲ್ಲವೂ ಮುಗೀತು ಅಂತ. ಅಂದ್ರೆ ನಮ್ಮ ಈ ಪಾಪದ ಸಾಲ ತೀರ್ತು, ಪಾಪದ ಬಂಧನ ಮುಗೀತು, ಬಾಗಿಲು ತೆರೀತು. ಆ ಕಾರಣದಿಂದಲೇ ನಾವು ದೇವರನ್ನು ಅಪ್ಪ ತಂದೆ ಎಂದಾಗಿ ಕರೆಯುವಂತ ಆ ಹಕ್ಕನ್ನು ಅಂದ್ಕೊಂಡಿದ್ದೀವಿ. ಅದಕ್ಕಾಗಿಯೇ ಆ ಬಲಿಯನ್ನು ಶಿಲುಬೆಯ ಮೇಲೆ ಕೊಡಲಾಗಿದೆ. ಮುಂದಿನ ಬಾರಿ ಈ ವಚನನ ಓದ್ತಾ ಇರ್ಬೇಕಾದ್ರೆ ಕೇವಲ ಆ ವೇದನೆಯನ್ನು ಮಾತ್ರ ನೋಡ್ಬೇಡಿ, ಆ ಪ್ರೀತಿಯನ್ನು ನೋಡಿ. ಆ ಶಿಲುಬೆಯ ಮೇಲೆ ನಡೆದಂತಹ ತ್ಯಾಗ ನನಗಾಗಿ, ನನ್ನ ಪಾಪಕ್ಕಾಗಿ ಅಂತ ಪಶ್ಚಾತ್ತಾಪ ಪಡ್ರಿ.